ಜಿಲ್ಲೆ ಜೊಯ್ಡಾ ತಾಲೂಕಿನ ರಾಮನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ. ಮುಂದೆ ಬರ್ತಿರ್ತಕ್ಕಂತಹ ಲೋಕಸಭಾ ಎಲೆಕ್ಷನ್ಗೆ ಈ ಭಾಗದ ಜನರು ಯಾವ ಪಕ್ಷವನ್ನು ಅಥವಾ ಯಾವ ಅಭ್ಯರ್ಥಿಯನ್ನು ಆರಿಸಿ ತರಬೇಕೆಂಬ ಅಭಿಲಾಷೆ ಇಟ್ಕೊಂಡಿದ್ದಾರೆ ಅಂತ ಕೇಳೋಣ ಬನ್ನಿ. ಈ ಸರಿ ಏನಂದ್ರೆ ನಿಂಬಾಳಕರಿಗೆ ಓಟ್ ನಮ್ದು. ಬಿಜೆಪಿ ಅಂತ ನಾವು ಮತ ಅವ್ರಿಗೆ ಹಾಕಿದ್ದೀವಿ. ಅವರಿಂದ ಇಲ್ಲಿ ಏನು ಕೊಡುಗೆ ಇಲ್ಲ. ಎಲೆಕ್ಷನ್ ಇರಲಿ ಏನು ಇರಲಿ ಅಭಿಪ್ರಾಯನೇ ಬೇಡ. ಕೊಡೋ ಸರ್ಕಾರ ಕಾಂಗ್ರೆಸ್. ಮೋದಿ ಡೆವಲಪ್ಮೆಂಟ್ ಮಾಡಿದ್ರೆ ಅಲ್ಲ. ಕೇಂದ್ರಕ್ಕೆ ನೋಡಿದ್ರೆ ಮೋದಿ ಬರಬೇಕು, ಕರ್ನಾಟಕಕ್ಕೆ ಕಾಂಗ್ರೆಸ್ ಇರ್ತದೆ. ಯಾವ ಪಕ್ಷ ಆರಿಸಿ ಬರಬೇಕು ನಿಮಗೆ ಈ ಬಾರಿ ಉತ್ತರ ಕನ್ನಡದಿಂದ? ಬಿಜೆಪಿ ಮೇಡಮ್. ಯಾಕೆ ಬಿಜೆಪಿ? ಬಿಜೆಪಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬಿಜೆಪಿ ಕೆಲಸ ಚೆನ್ನಾಗಿ ಮಾಡ್ತಾರೆ. ಹಾಗಿದ್ರೆ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ಸುತ್ತೆ? ಅನಂತ್ ಕುಮಾರ್ ಹೆಗಡೆ ಅವರು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಈ ಬಾರಿ ಏನಾದ್ರೂ ಫೈಟ್ ಇದೆಯಾ? ಈ ಬಾರಿ ನೋಡ್ಬೇಕು, ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷದಿಂದ ಅಭ್ಯರ್ಥಿ ಗೆದ್ರೆ ಚಲೋ ಅನ್ಸುತ್ತೆ? ಬಿಜೆಪಿ. ಯಾಕೆ ಬಿಜೆಪಿ? ನಮಗೆ ಬಿಜೆಪಿ ಪಸಂದ್ ಇದೆ. ಬಿಜೆಪಿ ಚೆನ್ನಾಗಿದೆ. ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಉತ್ತರ ಕನ್ನಡ ಭಾಗಕ್ಕೆ ಕೊಟ್ಟಂತ ಕೊಡುಗೆ ಏನು ಆಗಿದ್ರೆ? ಇವ ಮನುಷ್ಯ ಚಲೋ ಇಲ್ಲ. ಬಿಜೆಪಿ ಅಂತ ನಾವು ಮತ ಅವ್ರಿಗೆ ಹಾಕಿದ್ದೀವಿ. ಸರ್, ಈ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿಮಗೆ ಯಾವ ಪಕ್ಷ ಬರಬೇಕು ಅಂತೀರಾ? ನಮ್ದು ಬಿಜೆಪಿ. ಯಾಕಾಗಿ ಬಿಜೆಪಿ? ಅವರ ಕೆಲಸ ಕಾರ್ಯ ಚೆನ್ನಾಗಿ. ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಏನು ಅಭಿವೃದ್ಧಿ ಮಾಡಿದ್ದಾರೆ? ಅವರಿಂದ ಇಲ್ಲಿ ಏನು ಕೊಡುಗೆ ಇಲ್ಲ ಮ್ಯಾಮ್. ಮತ್ತೆ 6 ಸಲ ಗೆದ್ರು. ಆದ್ರೂ ನಾವು ಕಂಡ ಮಟ್ಟಿಗೆ ಅವರಿಂದ ಏನು ಕೊಡುಗೆ ಇಲ್ಲ ಇಲ್ಲಿ. ಎಲೆಕ್ಷನ್ ಇರಲಿ ಏನು ಇರಲಿ ಅಭಿಪ್ರಾಯನೇ ಬೇಡ. ಯಾರಾದ್ರೂ ಬರ್ಲಿ ಅಂತೀರಾ? ಯಾರಾದ್ರೂ ಬರ್ಲಿ ಅಲ್ಲ, ಯಾರಾದ್ರೂ ಬರಬೇಕು, ಆದ್ರೆ ಅಭಿಪ್ರಾಯನೇ ಬೇಡ. ಸರಿ, ಅಭಿವೃದ್ಧಿ ಏನ್ ಬೇಕು ಅಂತ ಬಯಸ್ತೀರಾ? ಅಭಿವೃದ್ಧಿ ಬೇಕು. ಏನ್ ಬೇಕು? ಏನಂದ್ರೆ ಏನ್ ಅಭಿವೃದ್ಧಿ ಇದೆ ಅಲ್ಲ, ಅದೇ ಅಭಿವೃದ್ಧಿ ಬೇಕು. ಅಲ್ಲ ಇದೇ ಬೇಕು ಅಂತ ಡಿಮ್ಯಾಂಡ್ ಮಾಡೋದಿದ್ರೆ? ಈ ಡಿಮ್ಯಾಂಡ್ ಮಾಡೋದು ಏನಿಲ್ಲ, ಆದ್ರೆ ಅಭಿವೃದ್ಧಿ ಆಗ್ಬೇಕು. ಏನು ಆಗ್ಲಿ, ಅದೇ ಅಭಿವೃದ್ಧಿ ಆಗ್ಬೇಕು. ಅಭಿವೃದ್ಧಿ ಅಂದ್ರೆ ಆಗ್ಬೇಕು, ಬೇರೆ ಏನಾದ್ರೂ ಆಗ್ಬಾರ್ದು, ಅಭಿವೃದ್ಧಿ ಆಗ್ಬೇಕು ಅಷ್ಟೇ. ಅಲ್ಲ, ಹಾಗಿದ್ರೆ ಸತತವಾಗಿ 6 ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನು ಮಾಡ್ಲಿಲ್ವಾ? ಅವರು 5 ವರ್ಷದಿಂದ ಒಮ್ಮೆ ಸತಿ ಬರ್ತಿದ್ರು ಅಷ್ಟೇ. ಎಲೆಕ್ಷನ್ ಟೈಮಿಗೆ ಅಷ್ಟೇ ಬರ್ತಿದ್ರು, ಮಧ್ಯದಲ್ಲಿ ಏನು ಬರ್ತಿರ್ಲಿಲ್ಲ ಅಷ್ಟೇ. ಮತ್ ಕೆಲಸ ಅವ್ರಿಗೆ ಗೊತ್ತು ಏನ್ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಮಾಡಿದಿರ್ಬೇಕು, ಅವ್ರಿಗೆ ಅಷ್ಟೇ ಗೊತ್ತಿದೆ ಏನ್ ಮಾಡಿದ್ದಾರೆ ಅವರು. ಜನರಿಗೆ ಗೊತ್ತಿಲ್ಲ. ಜನರಿಗೆ ನಮ್ಗಂತ ಏನ್ ಗೊತ್ತಿಲ್ಲ. ಈ ಬಾರಿ ನಿಮ್ಗೆ ಯಾವ ಪಕ್ಷ ಆರಿಸಿ ಬರಬೇಕು ಉತ್ತರ ಕನ್ನಡ ಜಿಲ್ಲೆಗೆ? ಉತ್ತರ ಕನ್ನಡ ಜಿಲ್ಲೆಯಿಂದ ಈವರೆಗೆ ಅನಂತಕುಮಾರ್ ಅವರು ಇದ್ರು, ಅವರು ಕಲ್ಲ ಇದ್ರೆ ಚಲೋ, ಅವ್ರು ಬೇಡ ಆಗಿದ್ರು. ಈ ಸರಿ ಏನಂದ್ರೆ ನಿಂಬಾಳಕರಿಗೆ ಓಟ್ ನಮ್ದು. ನಿಂಬಾಳ್ಕರ್ ಅವ್ರಿಗೆ ಗೆಲ್ಸ್ತೀರಾ? ನಂದು ಓಟ್. ಗೊತ್ತಿಲ್ಲ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ ಈ ಬಾರಿ? ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ ಬರ್ಬೇಕು ಅಂತ ಆಸೆ ನಿಮ್ಗೆ ಅಷ್ಟೇ. ಅದನ್ನ ಹೇಳಿ ಯಾಕೆ ಎದ್ರಕೋತೀರಾ? ಹಂಗೆ ಯಾವ ಪಕ್ಷ ಬಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅನ್ಸುತ್ತೆ? ನಮಗೆ ಕಾಂಗ್ರೆಸ್ ಪಕ್ಷ ಒಳ್ಳೇದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಬಂದಿದ್ದ ಅವಾಗಿಂದ ಒಂದು ನಮ್ಮ ಕರ್ನಾಟಕ ಒಂದು ಜಗಡೆ ಆಗಿಲ್ಲ ಇನ್ನೂ ಮಟ. ಅಷ್ಟು ಚಲೋ ಇವ್ರು ನಡ್ಸ್ಕೊಂತಾರ, ಬಹಳ ಒಳ್ಳೆ ಮಾಡಿದಾರೆ. ನಮ್ಗೆ 2000 ರೂಪಾಯಿ ನಮ್ಮ ಮನೆಯವ್ರಿಗೆ ಫ್ರೀ, ಕರೆಂಟ್ ಫ್ರೀ, ಆಮೇಲೆ ಬಸ್ ಫ್ರೀ. ಇಷ್ಟು ಯಾವ ಸರ್ಕಾರ ಕೊಟ್ಟಿದೆ ನಮಗೆ? ಫಸ್ಟ್ ಟೈಮ್ ಕೊಟ್ಟಿದ್ದೆ ನಮ್ಗೆ. ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ ಸರ್ಕಾರ 2-2 ಸಾವಿರ ಕೊಟ್ಟು ಹೆಣ್ಮಕ್ಳನ್ನ ಹಾಳು ಮಾಡ್ತಿದೆ ಅಂತ. ಎಲ್ಲೇ ಹೆಣ್ಮಕ್ಳು ಹಾಳು ಮಾಡೋದು ಎಲ್ಲ ಸಂಘ ಅವರು ಹಾಳು ಮಾಡಿದಲ್ಲ. ಸಂಘ ಅವರು ದುಡ್ಡು ಎಲ್ಲ ತಗೊಂಡು ಬಹಳ ಇಂಟ್ರೆಸ್ಟ್ ತಗೊಂಡು ಇವ್ರು ಬಿನ್ನ ಇಂಟ್ರೆಸ್ಟ್ ರೊಕ್ಕ ಸಿಗ್ತದಲ್ಲ. ಇದೇ ಚಲೋ ಏನ ದುಡ್ಡು ಇಂಟ್ರೆಸ್ಟ್ ಕೊಡೋದು ಚಲೋ? ಪಾಪ ಹಿಂಗ್ ಮಾಡಿ ಎಲ್ಲ ಬಹಳ ಇದಾಗೈತಿ, ಬಹಳ ಒಳ್ಳೆ ಆಗೈತಿ ನಮ್ದು. ಈಗ ಇಂಟ್ರೆಸ್ಟ್ ತ್ರಾಸ ಇಲ್ಲ, ಕರೆಂಟ್ ಬಿಲ್ ಇಲ್ಲ, ಮತ್ತೆ ಎಲ್ಲೇ ಹೋದ್ರೆ ಬಹಳ ಆರಾಮೈತಿ. ಕಾಂಗ್ರೆಸ್ ಬಡವ್ರ ಸರ್ಕಾರನಾ? ಬಡವ್ರ 1 ನಂಬರ್ ಬಡವ್ರ ಸರ್ಕಾರ ಕಾಂಗ್ರೆಸ್. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ? ನಾವು ಏನು ಹೇಳೋದು, ನಾವು ಯಾರು ನಮ್ಗೆ ಇಷ್ಟ ನಾವು ಅವ್ರಿಗೆ ಇದು ಮಾಡೋದು. ಅಲ್ಲ, ನಿಮ್ಮ ಪರ್ಸನಲ್ ಕೇಳಲಿಲ್ಲ. ಈ ಪಕ್ಷ ಗೆದ್ರೆ ನಮ್ಮನ್ನ ಉದ್ಧಾರ ಮಾಡ್ತಾರೆ ಅಂತ ಅನ್ನೋದಾದ್ರೆ ಯಾರು ಬಂದ್ರೆ ಅಷ್ಟೇ. ನಮಗೆ ನಾವು ನಮ್ದು ಕೆಲಸ ಏನೋ ನಮ್ಗೆ ಇದಾಗೋದಿಲ್ಲ. ನಮ್ಗೆ ಯಾರು ಬಂದ್ರೆ ಎಲ್ಲರೂ ಒಳ್ಳೇದು. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ? ನಾವು ಏನು ಹೇಳೋರು, ನಾವು ಮಿಡಲ್ ಕ್ಲಾಸ್ ಮಂದಿ ಏನು ಹೇಳೋದು? ನಾವು ಅದ್ರ ಬಗ್ಗೆ ಹೇಳಿ ಇದು ಮಾಡೋದಿಲ್ಲ. MP ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ.
ಯಾಕೆ ಬಿಜೆಪಿ? ಬಿಜೆಪಿ ಏನೇ ಡೆವಲಪ್ಮೆಂಟ್ ಮೋದಿ ಡೆವಲಪ್ಮೆಂಟ್ ಮಾಡಿದ್ರೆ ಅಲ್ಲ. ಸರ್, ಈಗ 6 ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಉತ್ತರ ಕನ್ನಡ ಭಾಗದಿಂದ ಏನ್ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ? ಏನ್ ಕೆಲಸ ಈಗ ನೋಡ್ಬೇಕ್ರಿ, ಏನೇನ್ ಕೆಲಸ ಮಾಡ್ತಾರೆ. ಮಾಡಿದ್ದಾರೆ ಅವರು. ಈಗ ಇರ್ತಕ್ಕಂತ 6 ಸಲ ಗೆದ್ದಿದ್ದಾರೆ ಅವರು, ಅಂದ್ರೆ 30 ವರ್ಷ ಮಾಡಿದ್ದಾರೆ. ಸಣ್ಣ ಸಣ್ಣ ಕೆಲಸ ಮಾಡ್ತಾರೆ, ಅವನು ದೊಡ್ಡ ಕೆಲಸ ಮಾಡಂಗಿಲ್ಲ. ಸರಿ, ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅವ್ರು ಕೊಟ್ಟಿರ್ತಕ್ಕಂತ ಹೆಣ್ಮಕ್ಳಿಗೆ ಒಂದಷ್ಟು ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದರಿಂದ ಏನಾದ್ರೂ ಕಾಂಗ್ರೆಸ್ ಓಟು ಈ ಬಾರಿ ಡಿವೈಡ್ ಆಗುತ್ತಾ? ಡಿವೈಡ್ ಆಗ್ಬೇಕ್ರಿ. ಕಾಂಗ್ರೆಸ್ ಬಂದ್ರೆ ಚಲೋ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಚಲೋನೇ ಆಗ್ತದೆ, ಬಡವರಿಗೆಲ್ಲ ಚಲೋ ಮಾಡ್ತದೆ. ಬಡವರಿಗೆಲ್ಲ ಚಲೋ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ ನಿಮ್ಮ ಭಾಗದಲ್ಲಿ. ಈ ಬಾರಿ ಅವ್ರನ್ನ ಗೆಲ್ಸ್ಬೋದಾ? ಗೆಲ್ಬೋದು. ಸರ್ ನಮಸ್ತೆ. ಈಗ MP ಎಲೆಕ್ಷನ್ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್. ನಿಮ್ಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ? ನಮ್ಮದಕ್ಕೆ ಈಗ ಮೇಲೆ ನೋಡಿ ಕೇಂದ್ರಕ್ಕೆ ನೋಡಿದ್ರೆ ಮೋದಿ ಬರ್ಬೇಕು ಅನಿಸ್ತೈತಿ. ಕರ್ನಾಟಕಕ್ಕೆ ಕಾಂಗ್ರೆಸ್ ಅಡ್ಡಿಲ್ಲ. ಹಾಗಿದ್ರೆ ಸತತವಾಗಿ 6 ಬಾರಿ ಗೆದ್ರಲ್ಲ ಸಂಸದ ಅನಂತ್ ಕುಮಾರ್ ಹೆಗಡೆ, ಏನ್ ಕೆಲಸ ಮಾಡಿದ್ರು ನಿಮ್ ಕ್ಷೇತ್ರಕ್ಕೆ? ಇಲ್ಲಿ ತಳಗ ಅನಂತ್ ಕುಮಾರ್ ಹೆಗಡೆ ಏನು ಮಾಡಿಲ್ಲ, ಜೋರು ಐತಿ. ಮತ್ತೆ ಹೆಂಗ್ 6 ಸಲ ಗೆಲ್ತಾರ ಅವರು? ಈಗ ಅವ್ರಿಗೆ ಟಿಕೆಟೇ ಕೊಟ್ಟಿಲ್ಲಲ್ಲ, ಬೇರೆದವ್ರು ನಿಂತಿದ್ದಾರೆ. ಈಗ ವಿಶ್ವೇಶ್ವರ ಯಾರೋ ಹೆಗಡೆ ಬಂದ್ರು ಕಾಗೇರಿ. ಆರಿಸಿ ಬಂದ್ರು, ಮೋದಿ ಹೆಸರು ಮ್ಯಾಗ ಆರಿಸಿ ಬರ್ಬೇಕು. ಈಗ ಇಲ್ಲಿ ವ್ಯಕ್ತಿಗೆ ಯಾರು ನೋಡೋದಿಲ್ಲ, ಯಾಕಂದ್ರೆ ಮೋದಿ ಒಬ್ಬವ ನಮ್ಮ ಇಂಡಿಯಾಕ್ಕೆ ಒಳ್ಳೆಯವ ಅಂತೇಳಿ. ಅದ್ರ ತಳಗೆ ಎಲ್ಲ ಕೆಲಸ ಮಾಡೋರು ಎಲ್ಲರೂ ಸರಿ ಇಲ್ಲ. ತಳಗೆ ಏನು ಕೆಲಸ ಮಾಡಕತ್ತಾರೆ ಎಲ್ಲರೂ, ಯಾರು ಕೆಲಸನೂ ಮಾಡೋಂಗಿಲ್ಲ. ಅವ್ರೇನು ಎಲ್ಲ ದುಡ್ಡು ಮಾಡೋರು, ಎಲ್ಲ ಪಕ್ಷ ಎಲ್ಲ ದುಡ್ಡು ಮಾಡೋರು. ಮ್ಯಾಲೆ ಏನೈತಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಇಂಡಿಯಾ ಒಂದು ಸ್ಟ್ಯಾಂಡರ್ಡ್ ಅಂತ ಇದು ಮಾಡಿದ್ದಾರೆ.